ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಸಂಬಂಧ ಹೈಕೋರ್ಟ್ಗೆ ಅಂತಿಮ ವರದಿ ಕೂಡ ಸಲ್ಲಿಕೆಯಾಗಿದೆ. ಪ್ರಮುಖವಾಗಿ 2300 ಪುಟಗಳ ಅಂತಿಮ ವರದಿಯನ್ನು ಎಸ್ಐಟಿ ಅಧಿಕಾರಿಗಳ ತಂಡ ಸಲ್ಲಿಸಿದೆ. ಡೆತ್ ನೋಟ್ನಲ್ಲಿದ್ದಂತಹ ಬಹುತೇಕ ಆರೋಪಗಳು ಸಾಬೀತಾಗಿದೆ. ಮೇಲ್ನೋಟಕ್ಕೆ ಕಿರುಕುಳ ಕೊಟ್ಟಿರೋದು, ತನಿಖೆಯ ರೂಪದಲ್ಲಿ ಆಫೀಸರ್ ಕಿರುಕುಳ ಕೊಟ್ಟಿರೋದು ನಿಜ ಅಂತ ಎಸ್ಐಟಿ ಹೇಳ್ತಾ ಇದೆ. ಡಿವೈಎಸ್ಪಿ ಕನಕಲಕ್ಷ್ಮಿಯಿಂದ ವಕೀಲೆ ಜೀವಾಗೆ ಕಿರುಕುಳ ಆಗಿತ್ತು. ಆಮೇಲೆ ಇದೇ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಅವರು ಶರಣಾಗಿದ್ದಾರೆ ಅನ್ನೋ ಅಂಶ ಪ್ರಾಥಮಿಕ ತನಿಖಾ ಹಂತದಲ್ಲೇ ತಿಳಿದು ಬಂದಿತ್ತು. ಮಾರ್ಚ್ 11ನೇ ತಾರೀಕು ಕನಕಲಕ್ಷ್ಮಿಯನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿರ್ತಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ತನಿಖೆಯ ಕಾರ್ಯವೈಖರಿಗೆ ಹೈಕೋರ್ಟ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ತನಿಖೆ ಮಾಡಿರುವಂತಹ ರೀತಿ ತುಂಬ ಚೆನ್ನಾಗಿದೆ ಮತ್ತು ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಂತಹ ಕೆಲಸಕ್ಕೆ ಎಸ್ಐಟಿ ಟೀಮ್ ಪಾರದರ್ಶಕತೆಯಿಂದ ತನಿಖೆಯನ್ನು ಮಾಡಿದೆ ಅನ್ನೋದನ್ನ ತಿಳಿಸಲಾಗ್ತಾ ಇದೆ. ಇವ್ರದ್ದು ಯಾವಾಗ ಆತ್ಮಹತ್ಯೆ ಕೇಸ್ ಆಯಿತು ಆವಾಗ ಅವ್ರ ಸಹೋದರಿ ತುಂಬ ಗಂಭೀರ ಆರೋಪಗಳನ್ನು ಮಾಡಿದ್ದು ನಿಮಗೆ ನೆನಪಿರ್ಬೋದು. ಅಂದರೆ ತನಿಖೆಗೆ ಅಂತ ಕರೆದು ತೀರಾ ಅಸಭ್ಯವಾಗಿ ವರ್ತಿಸ್ಬಿಟ್ರು ಡಿವೈಎಸ್ಪಿ ಕನಕಲಕ್ಷ್ಮಿಯವರು. ಅದನ್ನು ಪದೇ ಪದೇ ಜೀವ ನನ್ನ ಹತ್ರ ಹೇಳ್ತಾ ಇದ್ರು. ಆಮೇಲೆ ತಪ್ಪೊಪ್ಕೋ ಅಂತ ಹೇಳಿ ಹಿಂಸೆ ಕೊಡ್ತಾ ಇದ್ರು, ಟಾರ್ಚರ್ ಕೊಡ್ತಾ ಇದ್ರು, ಬಿಲೋ ದ ಬೆಲ್ಟ್ ಮಾತಾಡ್ತಾ ಇದ್ರು ಮತ್ತು ತನಿಖೆ ಸಂದರ್ಭದಲ್ಲಿ ತುಂಬ ಕೆಟ್ಟದಾಗಿ ತನ್ನ ಜೊತೆಗೆ ವರ್ತಿಸಿದ್ರು. ಅದನ್ನು ಹೇಳ್ಕೊಡೋದಕ್ಕೂ ಸಾಧ್ಯ ಇಲ್ಲ ಅಂತ ನೊಂದ್ಕೊಂಡಿದ್ರು ಅಂತೆಲ್ಲ ಆರೋಪ ಮಾಡಿದ್ರು. ರೈಟ್, ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಎಸ್ಐಟಿ ತನಿಖಾ ವೈಖರಿಗೆ ಕೋರ್ಟ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಅಂದರೆ ತನಿಖಾ ವೈಖರಿ ಎಷ್ಟರ ಮಟ್ಟಿಗೆ ಪಾರದರ್ಶಕತೆಯಿಂದ ಕೂಡಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲು. ಸೊ 2300 ಪುಟಗಳ ಹೈಲೈಟ್ಸ್ ಏನು, ಜಸ್ಟ್ ಏನು ಹೇಳ್ತಾ ಇದೆ, ಮುಂದಿನ ಪ್ರೊಸೀಜರ್ಸ್ ಏನಿರುತ್ತೆ ಅಂತ. ಮಮತಾ, ನವೆಂಬರ್ 22ನೇ ತಾರೀಕು ವಕೀಲೆ ಜೀವ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಬನಶಂಕರಿಯ ಅವರ ನಿವಾಸದಲ್ಲಿ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಅವರ ಡೆತ್ ನೋಟ್ನಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಕೊಟ್ಟಂತಹ ಕಿರುಕುಳ ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿಕೊಂಡಿದ್ರು. ಸಾಯ್ತಿರೋದಕ್ಕೆ ಕಾರಣಗಳನ್ನು ಸಹ ತಿಳಿಸಿದ್ರು. ಈ ಒಂದು ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತು. ವಕೀಲರ ಸಂಘ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಕೊನೆಗೆ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ SITಯನ್ನು ರಚನೆ ಮಾಡುವ ಕೆಲಸವನ್ನು ಮಾಡಿತು. 3 SP ಗಳ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸುವಂತೆ ಸೂಚನೆಯನ್ನು ಸಹ ಹೈಕೋರ್ಟ್ ಕೊಟ್ಟಿತ್ತು. ಇದೀಗ ತನಿಖೆಯನ್ನು ನಡೆಸಿದಂತಹ SIT ತಂಡ ಇದೀಗ 2300 ಪುಟಗಳ ವರದಿಯನ್ನು, ಅಂತಿಮ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡುವ ಕೆಲಸವನ್ನು ಮಾಡಿದೆ. ಮತ್ತು ಈ ಅಂತಿಮ ವರದಿಯ ಬಗ್ಗೆ ಹೈಕೋರ್ಟ್ ಒಂದಷ್ಟು ಶ್ಲಾಘನೆಯ ಮಾತುಗಳನ್ನಾಡಿದೆ. ಚೆನ್ನಾಗಿ ಇನ್ವೆಸ್ಟಿಗೇಷನನ್ನು ಮಾಡಿದ್ದೀರಾ ಅನ್ನೋ ಮಟ್ಟಿಗೆ ಹೈಕೋರ್ಟ್ ಈ ಅಧಿಕಾರಿಗಳ ತಂಡಕ್ಕೆ ಶ್ಲಾಘಿಸುವ ಕೆಲಸವನ್ನು ಕೂಡ ಮಾಡಿದೆ. ಏನಿದೆ ಈ 2300 ಪುಟಗಳ ವರದಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ವಕೀಲೆ ಜೀವ ಮಾಡಿದಂತಹ ಆರೋಪಗಳೇನಿದ್ದಾವೆ ಅವು ಅಕ್ಷರಶಃ ಸತ್ಯ. 90% ಆಕೆ ಮಾಡಿದಂತಹ ಆರೋಪಗಳೆಲ್ಲವೂ ಕೂಡ ಸತ್ಯವಾಗಿದ್ದಾವೆ. ಆಕೆಯನ್ನು ವಿಚಾರಣೆಗೆ ಅಂತೇಳಿ ಕರೆದಂತಹ ಸಂದರ್ಭದಲ್ಲಿ ಆಕೆಯನ್ನು ವಿವಸ್ತ್ರಳನ್ನಾಗಿ ಮಾಡಿರೋದು, ಅದ್ರ ಜೊತೆಗೆ ಟಾರ್ಚರನ್ನು ಕೊಟ್ಟಿರೋದು, ಬೆಳಗ್ಗೆ ಕರೆಸಿ ಸಂಜೆವರೆಗೂ ಕೂರಿಸಿರೋದು, ಹೀಗೆ ನಾನಾ ಆಯಾಮಗಳಲ್ಲಿ ಒಂದಷ್ಟು ತೊಂದರೆಯನ್ನು, ಕಿರುಕುಳವನ್ನು ಆಕೆಗೆ ಕೊಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ಇನ್ವೆಸ್ಟಿಗೇಷನನ್ನು ನಡೆಸುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಸಹ ಕೊಟ್ಟಿತ್ತು. ಆ ವಿಡಿಯೋವನ್ನು ಅಲ್ಲಲ್ಲಿ ಡಿಲೀಟ್ ಮಾಡಿದ್ರು ಕೂಡ ಉಳಿದಿರ್ತಕ್ಕಂತಹ ಆ ವಿಡಿಯೋವನ್ನು FSLಗೆ ಕಳಿಸಿದಂತಹ ಸಂದರ್ಭಗಳಲ್ಲೂ ಕೂಡ ಒಂದಷ್ಟು ವಿಡಿಯೋ ಎವಿಡೆನ್ಸ್ಗಳು ಸಿಕ್ಕಿದಾವೆ. ಜೀವಾಗೆ ಕಿರುಕುಳವನ್ನು ಕೊಡಲಾಗಿದೆ ಅಂತೇಳಿ. ಇದೇ ಆಧಾರದ ಮೇಲೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಮಾರ್ಚ್ 11ನೇ ತಾರೀಕು ಈ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನು SIT ತಂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವ ಕೆಲಸವನ್ನು ಕೂಡ ಮಾಡಿದೆ. ಇದೀಗ ಅಂತಿಮವಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಇದೀಗ ಹೈಕೋರ್ಟ್ ಈ ವರದಿಯನ್ನು, ಅಂತಿಮ ವರದಿಯನ್ನು ಒಪ್ಕೊಂಡಿದೆ. ಇದರಲ್ಲಿ ಅಧಿಕಾರಿಯ ತಪ್ಪಿದೆ, ಅಧಿಕಾರಿಯ ಕಿರುಕುಳದಿಂದ ವಕೀಲೆ ಸಾವನ್ನಪ್ಪಿದ್ದಾರೆ ಅನ್ನೋದು. ಈ ಹಿಂದೆ ಈ ನಿಗಮದಲ್ಲಿ ನಡೆದಂತಹ ಒಂದು ಹಗರಣ ಇತ್ತು, ಬೋವಿ ನಿಗಮದಲ್ಲಿ. ಅದರಲ್ಲಿ ಬಹುಕೋಟಿ ಹಗರಣ ಸಂಬಂಧ ಇವರ ಕಂಪನಿಗೆ ಹಣ ಹೋಗಿದೆ ಅನ್ನೋ ಕಾರಣಕ್ಕೆ ಈಕೆಯನ್ನು ಕರೆಸಿ ಸಾಕಷ್ಟು ಟಾರ್ಚರನ್ನು ಕೊಟ್ಟಿದ್ದಾರೆ ಅನ್ನೋದು ತನಿಖೆಯಲ್ಲಿ ಸೇರಿಸಿರ್ತಕ್ಕಂತಹ ಅಂಶಗಳು. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಒಟ್ಟಲ್ಲಿ ಜೀವ ಪ್ರಾಣ ಕಳ್ಕೊಳ್ಳೋದಕ್ಕೆ ಡಿವೈಎಸ್ಪಿ ಕನಕಲಕ್ಷ್ಮಿಯವರ ಪಾತ್ರನೇ ದೊಡ್ಡದಿದೆ ಅನ್ನುವ ಅಂಶವನ್ನು ತನಿಖೆಯ ಮೂಲಕ ಹೊರಗೆ ತರೋ ಕೆಲಸವನ್ನು SIT ಮಾಡಿದೆ. ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಂದಿನ ಹಂತದಲ್ಲಿ ನಡೀತಾ ಹೋಗುತ್ತೆ. ಅಂತಿಮವಾಗಿ ಈಗ 2300 ಪುಟಗಳ ಹೈಲೈಟ್ ಅಂತ ಅಂದರೆ ತನಿಖೆಯ ನೆಪದಲ್ಲಿ ಕಿರುಕುಳ ಕೊಟ್ಟಿದ್ದು ಕನಕಲಕ್ಷ್ಮಿ ಪ್ರೂವ್ ಆಗಿದೆ ಅಂತ. ತುಂಬ ಜನ ಈಕೆನ ವಹಿಸ್ಕೊಂಡು ಕೂಡ ಮಾತಾಡೋ ಕೆಲಸವನ್ನು ಮಾಡಿದರು. ಇಂಟ್ರಾಗೇಷನ್ ಅಂದರೆ ಹಾಗೆ ಇರುತ್ತೆ ಅಂತೆಲ್ಲ. ಬಟ್ ತೀರಾ 3rd ಡಿಗ್ರಿ ಟ್ರೀಟ್ಮೆಂಟನ್ನು ಉದ್ಯಮಿಗೆ ಕೊಟ್ಟಿದ್ರಿಂದಲೇ ಆಕೆಯ ಆತ್ಮಹತ್ಯೆಗೆ ಇವರೇ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋ ಅಂಶಗಳೆಲ್ಲ ಗೊತ್ತಾಗಿದೆ.